ಮಹಾಮಹಿಮಾ ಪುರುಷರು ಆಗಿರುವಂಥ ಕಡ್ಕೋಳದ ಗುರು ಮಡಿವಾಳೇಶ್ವರರಲ್ಲಿ ಶರಣೆಂದು ಈ ಪುಣ್ಯಮಯವಾಗಿರುವಂಥ ಯಡ್ರಾಮಿ ತಾಲೂಕಿನ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ತಾಲೂಕು ಘಟಕದ ಉದ್ಘಾಟನೆ ಹಾಗೂ ಗೌರವಾಧ್ಯಕ್ಷರ ಸ್ವಾಗತ ಮತ್ತು ಅಭಿನಂದನಾ ಸಮಾರಂಭದ ಸನ್ನಿಧಾನವನ್ನು ವಹಿಸಿಕೊಂಡಿರುವಂಥ ಮಡಿವಾಳೇಶ್ವರ ಮಠದ ಪೀಠಾಧ್ಯಕ್ಷರು ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಶರಣೆಂದು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ವಿಶೇಷವಾಗಿ ವೈದ್ಯ ಮಿತ್ರರೇ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ವೈದ್ಯ ಬಂಧುಗಳೇ, ತಮ್ಮೆಲ್ಲರ ಹೆಸರೆಸು ಅನಂತ ಶರಣು. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದ್ರೆ ಸರಿ ಇರ್ಬೋದೇನೋ. ಶಟ್ ಮಾಡ್ರಿ, ನೀಟಾಗಿ ಶಟ್ ಮಾಡ್ರಿ. ವೈದ್ಯನನ್ನ ದೇವರು ಅಂತ ಜಗತ್ತು ಕರೆಯುವಂಥ, ಗುರುತಿಸುವಂಥ ಮತ್ತು ಸ್ಥಾನಮಾನ ಕೊಡುವಂಥ ಸಂದರ್ಭ ಈ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಪರಂಪರೆ. ವೈದ್ಯನನ್ನ ದೇವರು ಅಂತ ಯಾಕೆ ಕರೀತಿದ್ರು ಅಂದರೆ, ದೇವರು ಸೃಷ್ಟಿಸ್ತಾನೆ, ಮತ್ತೆ ರಕ್ಷಣೆ ಮಾಡ್ತಾನೆ, ಮತ್ತೆ ಕೊನೆಗೆ ಅಂತ್ಯ ಮಾಡ್ತಾನೆ. ಈ ರೀತಿ ಸೃಷ್ಟಿಯಾಗಿರುವಂಥ ಮನುಷ್ಯ ಅಥವಾ ಪ್ರಾಣಿಗಳಿಗೆ ದಯಮಾಡಿಸಿ ಜರ ಮರಣ ಸಹಜವಾಗಿರುವಂಥದ್ದು. ರೋಗ, ಜರ, ಮರಣ ಈ ಮೂರು ಮನುಷ್ಯನ ಹುಟ್ಟತಾನೆ ಹೊತ್ಕೊಂಡು ಬಂದಿರುವಂಥ ಅಂಗಗಳು. ಹುಟ್ಟಿದ ಮನುಷ್ಯ ರೋಗಕ್ಕೀಡಾಗ್ತಾನೆ, ಆಮೇಲೆ ಮುಪ್ಪಿಗೆ ಹೋಗ್ತಾನೆ, ಕೊನೆಗೆ ಮರಣವನ್ನು ಅಪ್ತಾನೆ. ಈ ಸಂದರ್ಭದಲ್ಲಿ ಸ್ವತಃ ದೇವರು ಬಂದು ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗಂಗಿಲ್ಲ. ದೇವರೇ ಸೃಷ್ಟಿಸಿರುವಂಥ ಪ್ರಕೃತಿಯಲ್ಲಿರುವಂಥ ಗಿಡಮೂಲಿಕೆಗಳನ್ನು ತಗೊಂಡು ದೇವರ ಹೆಸರಿನ ಮೇಲೇನೆ ಬಂದಂಥ ರೋಗಿಯನ್ನ ಅಲ್ಲಿ ದೇವರಿದ್ದಾನೆ ಅಂತ ಭಾವಿಸಿಕೊಂಡು ಅಲ್ಲಿರುವಂಥ ರೋಗವನ್ನು ಗುಣಪಡಿಸುವಂಥ ಮಹತ್ತರವಾಗಿರುವಂಥ ಕೆಲಸ ಮಾಡುವಂಥ ವೈದ್ಯನನ್ನ ಎರಡನೇ ದೇವರು ಅಂತ ಈ ಜಗತ್ತು ಗುರುತಿಸಿ ಗೌರವಿಸಿಕೊಂಡು ಬಂದ. ಅಂತಹ ಶ್ರೇಷ್ಠ ಪದ್ಧತಿಯಾಗಿರುವಂಥ ವೈದ್ಯ ಪದ್ಧತಿ ಕಾಲಾನಂತರದಲ್ಲಿ ನಿಸ್ವಾರ್ಥದಲ್ಲಿರುವಂಥದ್ದು ಸ್ವಾರ್ಥಕ್ಕೆ ಇಳಿತು. ಬರೀ ಸ್ವಾರ್ಥಕ್ಕೆ ಇಳಿಲಿಲ್ಲ, ದುರಾಶೆ ಕಡೆಗೆ ಹೋಗ್ಬಿಡ್ತು. ಸ್ವಾರ್ಥ ಇದ್ದಿದ್ರೆ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ಕೊಳ್ತೀನಿ, ಆದ್ರೆ ದುರಾಶೆಗೆ ಹೋಯ್ತು ವೈದ್ಯ ಪದ್ಧತಿ. ವೈದ್ಯ ಪದ್ಧತಿ ಅಂದ್ರೆ ನಾವು ಮಾಡ್ತಿರೋದಲ್ಲ, ವೈದ್ಯ ಒಟ್ಟಾರೆಯಾಗಿ ಈ ಜಗತ್ತಿನಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ಅತ್ಯಂತ ದೊಡ್ಡ ಮಾಪಿಯ, ದೊಡ್ಡ ಒಂದು ಏನು ಅದಕ್ಕೆ ಕಾಳಸಂತೆ ಅಂತಂದ್ರೂ ತಪ್ಪಲ್ಲ, ಅಥವಾ ಅದೊಂದು ದೊಡ್ಡ ಮೋಸ ಅಂತಂದ್ರೂ ತಪ್ಪಲ್ಲ. ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂತ ಅತ್ಯಂತ ದೊಡ್ಡ ಮೋಸದ ವ್ಯವಹಾರ ಯಾವುದಾದ್ರೂ ಐತೆ ಅಂದ್ರೆ ಅದು ರೋಗವನ್ನು ಗುಣಪಡಿಸುವಂತ ವೈದ್ಯ ಪದ್ಧತಿ. ಅಷ್ಟರ ಮಟ್ಟಿಗೆ ಅದು ವಿಷವರ್ತುಲವಾಗಿ ಇಡೀ ಜಗತ್ತನ್ನ ಕಾಡುತ್ತಾ ಇದೆ. ಕಾರಣ ಏನು ಅಂತಂದ್ರೆ
ಪ್ರತಿಯೊಬ್ಬ ಮನುಷ್ಯನು ಕಾಯಿಲೆಗೀಡಾಗ್ತಾನೆ. ಕಾಯಿಲೆಗೀಡಾದಂಥ ಮನುಷ್ಯ ಔಷಧ ತಗೊಳ್ಳೇಬೇಕು. ಔಷಧ ತಗೊಳ್ಳಿಕ್ಕೆ ಅಂತ ಬಂದಾಗ 1ಕ್ಕೆ 4 ಪಟ್ಟು ನಾವು ತಗೊಂಡು ನಾವು ಅನುಕೂಲಸ್ಥರಾಗಿ ಅವನ್ನು ಆರಾಮ್ ಮಾಡಿ ಕಳಿಸ್ಬೇಕು ಅನ್ನುವಂಥ ಒಂದು ದುರಾಶೆ ಮನುಷ್ಯನಲ್ಲಿ ಬಂದು ಇವತ್ತು ಆಸ್ಪತ್ರೆಗಳಿಗೆ ಹೋದ್ರೆ ನಿಜಕ್ಕೂ ಕೂಡ ನರಕ ದರ್ಶನ ಆಗ್ತದೆ. ಅದೊಂದು ನರಕನೇನೋ ಅಂತ ಅನಿಸ್ತದೆ. ಹಾಸ್ಪಿಟ್ಲಿಗೆ ಒಳಗೆ ಹೋಗಿಬಿಟ್ರೆ ನರಕ ಆಗ್ತದೆ. ಅಷ್ಟರ ಮಟ್ಟಿಗೆ ರೋಗಿಗಳ ಒದ್ದಾಟ, ಚೀರಾಟ. ಮತ್ತೆ ಎಂಥದ್ದೇ ಸಂದರ್ಭದಲ್ಲೂ ಪೇಷಂಟ್ ಅನ್ನ ಆಸ್ಪತ್ರೆ ಒಳಗೆ ಒಯ್ಬೇಕಾತು ಅಂತಂದ್ರೆ ಮೊದಲು ಒಂದಿಷ್ಟು ಡಿಪಾಸಿಟ್ ಮಾಡಿನೇ ಒಳಗ ಆಸ್ಪತ್ರೆಯಲ್ಲಿ ಕರ್ಕೊಳ್ಳುವಂತ ಒಂದು ವ್ಯವಸ್ಥೆ ಬಂದು ನಿಂತಿದೆ. ಇದಕ್ಕೆ ದುರಾಶೆ ಅಂತಂದ್ರೆ ತಪ್ಪಲ್ಲ ಅಂತ ಅನ್ಕೊಳ್ತೇನೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಜನರಿಗೆ ಏನನ್ನ ಹೇಳ್ಬೇಕಾಗೈತಿ ಅಂತ ಕೇಳಿದ್ರೆ, ನಿಮಗೆ ರೋಗದಿಂದ ಗುಣಮುಖರಾಗಲಿಕ್ಕೆ, ರೋಗದಿಂದ ಹೊರಗೆ ಬರಲಿಕ್ಕೆ, ನಿಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಅದು ಒಂದೇ ಮಾರ್ಗ ಅಲ್ಲ. ಪರಂಪರಾಗತವಾಗಿ ಬಂದಿರುವಂತ ಸಾವಿರಾರು ವರ್ಷದಿಂದ ಋಷಿ ಮುನಿಗಳು, ಮುಲ್ಲ ಮೌಲಿಗಳು ಗಳಿಸಿಕೊಟ್ಟಿರುವಂತ ಮಹತ್ತರವಾಗಿರುವಂತ ಪಾರಂಪರಿಕ ವೈದ್ಯಶಾಸ್ತ್ರ ಇದೆ. ಅದರ ಕಡೆ ಬರ್ರಿ ಅಂತ ನಾವು ಇವತ್ತು ಜನರಿಗೆ ಕೂಗಿ ಕರಿಬೇಕಾದಂತ ಸಂದರ್ಭ ಬಂದೈತಿ. ಮುಂಚೆ ಅವರು ನಮ್ಮ ಹತ್ರ ಬರ್ತಿದ್ರು, ಆದ್ರೆ ಬೇರೆ ಯಾವುದೋ ಕಾರಣವಾಗಿ ಆ ಕಡೆ ಹೋಗ್ಯಾರಲ್ಲ, ಅವರಿಗೆ ಈಗ ತಿರ್ಗಾ ಅರಿವು ಬರಾಕತೈತಿ, ನಿಮ್ಮಿಂದ ಇದು ಸಾಧ್ಯ ಆಗ್ತತಿ ಅಂತ ಅವರಿಗೆ ಮನದಟ್ಟಾಗೈತಿ. ಈಗ ನಮ್ಮ ಹತ್ರ ಬರಾಕತ್ತಾರಲ್ಲ, ಅವರನ್ನು ಉಳಿಸೋದಕ್ಕೋಸ್ಕರವಾಗಿ ಮತ್ತೆ ಈ ಪಾರಂಪರಿಕ ವೈದ್ಯ ಪದ್ಧತಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ಹಿರಿಯರೇನು ಉಳಿಸಿಕೊಂಡು ಬಂದಾರಲ್ಲ, ಇದನ್ನು ಉಳಿಸೋದಕ್ಕೋಸ್ಕರವಾಗಿ ಮತ್ತು ಇದನ್ನು ಬೆಳೆಸೋದಕ್ಕೋಸ್ಕರವಾಗಿ ನಾವು ಸಂಘಟಿತರಾಗಬೇಕಾದಂತ ಅನಿವಾರ್ಯತೆ ಇವತ್ತಿನ ಸಂದರ್ಭ ಇದೆ. ಅದಕ್ಕೋಸ್ಕರವಾಗಿನೇ ಕಳೆದ 30 ವರ್ಷದಿಂದ ಹಿರಿಯರೆಲ್ಲ ಸೇರಿಕೊಂಡು ಕರ್ನಾಟಕದಲ್ಲಿ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡ್ರು. ದೊಡ್ಡ ಕೆಲಸನೇ ಅದು. ಕಟ್ಕೊಂಡು ಇಡೀ ಕರ್ನಾಟಕದಾದ್ಯಂತವಾಗಿ ಎಲ್ಲ ಹಳ್ಳಿಗಳಲ್ಲಿ ಇರುವಂತ ವೈದ್ಯರನ್ನ ಒಂದು ಕಡೆ ಸೇರಿಸುವಂತ ಪ್ರಯತ್ನವೂ ಕೂಡ ನಡೀತು. ಯಾವ ರೀತಿಯಲ್ಲಿ ಅಂತಂದ್ರೆ, ಪಶು ಚಿಕಿತ್ಸೆಯನ್ನು ಮಾಡುವಂತ ವೈದ್ಯನನ್ನ, ಮತ್ತೆ ಪ್ರಸೂತಿ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸೂಲಗಿತ್ತಿಯವರನ್ನ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ವೈದ್ಯ ಮಾಡುವಂತವರನ್ನ, ಮತ್ತೆ ಎಲ್ಲಾ ರೀತಿಯ ಗಿಡಮೂಲಿಕೆಗಳನ್ನ, ರಸಶಾಸ್ತ್ರವನ್ನ, ಬೇರೆ ಬೇರೆ ಶಾಸ್ತ್ರವನ್ನ ಬಳಸಿಕೊಂಡು ವೈದ್ಯ ಮಾಡುವಂಥವರೆಲ್ಲರನ್ನ ಒಂದುಗೂಡಿಸಿ ಒಂದು ಕಡೆ ಅವರಿಗೆಲ್ಲ ಸಂಘಟನೆಯನ್ನ ಮಾಡಿ ಅದರ ಮೂಲಕ ನಾವು ಇನ್ನೂ ಇದ್ದೀವಿ, ಪಾರಂಪರಿಕ ವೈದ್ಯರು ಇಡೀ ಜಗತ್ತಿನಲ್ಲಿ ಅಥವಾ ಈ ಭೂಮಿ ಮೇಲೆ ಮತ್ತು ಕರ್ನಾಟಕದಲ್ಲಿ ನಾವಿದ್ದೀವಿ, ನಮ್ಮ ಸೇವೆ ನಡೆದದ, ನಮ್ಮ ಪಾರಂಪರಿಕ ವೈದ್ಯ ಐತಿ ಅಂತ ಗೊತ್ತು ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಕೆಲಸವನ್ನ ಒಂದಿಷ್ಟು ಜನ ಹಿರಿಯರು ಸೇರಿಕೊಂಡು ಮಾಡಿದೆ. ಆ ಕಾಲಘಟ್ಟದಲ್ಲಿ ಅಂತ ಸಭೆ ಸಮ್ಮೇಳನಗಳನ್ನ ಮಾಡಲಿಕ್ಕೆ ದೊಡ್ಡ ದೊಡ್ಡ ಮಠಗಳು ಕೂಡ ಬಹಳ ದೊಡ್ಡ ಸಹಕಾರವನ್ನ ನೀಡಿದವು. ಅಪ್ಪುಗಳು ಸುಮಾರು ಒಂದು 10 ವರ್ಷಗಳ ಕಾಲ ದೊಡ್ಡ ದೊಡ್ಡ ಮಠಗಳೇ, ಸುತ್ತೂರು ಮಠ, ಚುಂಚನಗಿರಿ ಮಠ, ಚಿತ್ರದುರ್ಗದ ಮಠ, ಗದಗಿನ ಮಠ, ಇಂಥೆಲ್ಲ ಮಠ, ಸಿದ್ಧಗಂಗಾ ಮಠದಲ್ಲಿಯೂ ಕೂಡ ಇಂಥೆಲ್ಲ ಮಠಗಳಲ್ಲಿ ಅಲ್ಲಲ್ಲಿ ಸಭೆ ಸಮಾರಂಭ, ಸಮ್ಮೇಳನಗಳು, ಸಭೆಗಳು ನಡೆದು ವೈದ್ಯರೆಲ್ಲ ಒಗ್ಗೂಡ್ಲಿಕ್ಕೆ ಮಠಗಳು ದಾಸೋಹವನ್ನು ಕೊಡೋದ್ರ ಮೂಲಕ, ವೇದಿಕೆಯನ್ನು ಕೊಡೋದ್ರ ಮೂಲಕವಾಗಿ ವೈದ್ಯರು ಉಳಿಸಿ ಬೆಳೆಸಲಿಕ್ಕೋಸ್ಕರ ನಮ್ಮದೊಂದು ಸಹಕಾರ ಇರಲಿ ಅಂತ ಮಾಡ್ಕೊಂಡು ಬಂದರು. ಆದ್ರೆ ಅದು ದೊಡ್ಡ ಪ್ರಮಾಣದ ಕೆಲಸ ಆಗುತ್ತೆ ಅಂತ ವೈದ್ಯರು ನಿರೀಕ್ಷೆ ಇಟ್ಕೊಳ್ಳುವಂತ ಸಂದರ್ಭದೊಳಗಾಗ್ಲೇನೆ ಕೇವಲ 8-10 ವರ್ಷದೊಳಗಡೆನೆ ಅಧಿಕಾರ ಒಬ್ಬೊಬ್ಬರ ಕಡೆ ಹೋಗಿ ಒಂದೇ ಕಡೆ ನಿಂತ್ಕೊಂಡ್ಬಿಡ್ತದ. ಅಧಿಕಾರ ಅಲ್ಲಲ್ಲಿ ಹೋಗಿತ್ತು ಅಂತಂದ್ರೆ ಎಲ್ಲಾ ರೀತಿಯ ವೈದ್ಯರಿಗೂ ಎಲ್ಲರಿಗೂ ಅದರ ಸರಿಸಮಾನವಾಗಿರುವಂತಹ ಬಲ ಸಿಕ್ತಿತ್ತೇನೋ, ಆದ್ರೆ ಒಂದೇ ಕಡೆ ಹೋಗಿ ಆ ಅಧಿಕಾರ ನಿಂತ್ಕೊಂಡ ಮೇಲೆ ಉಳಿದಂಥವ್ರೆಲ್ಲರಿಗೂ ಕಸಿವಿಸಿ ಶುರುವಾಯ್ತು. ಕರ್ನಾಟಕದಲ್ಲಿ ಒಂದೇ ಕಡೆ ಅಧಿಕಾರ ನಿಂತ್ಕೊಂತು, ಇದು ಕೇವಲ ಸ್ವಾರ್ಥಪರವಾಗಿ ಹೋಗ್ಬಿಡ್ಬೋದು ಅನ್ನುವಂಥ ಆಲೋಚನೆ ಮಾಡಿ ಮತ್ತೊಂದಿಷ್ಟು ಜನ ವಿಚಾರ ಮಾಡುವಂಥ ವೈದ್ಯರು ಏನು ಮಾಡಿದ್ರು ಅಂತಂದ್ರೆ, ಬೇರೆ ಬೇರೆ ಸಂಘಟನೆಗಳನ್ನ ಮಾಡ್ಕೊಳ್ಳಕ್ ಶುರು ಮಾಡಿದ್ರು. ಅದು ಹೆಂಗಾಯ್ತು ಅಂತಂದ್ರೆ, ಶಿರಸಿ ಭಾಗದವರು ಒಂದು ಪರಿಷತ್ತನ್ನ ಮಾಡಿಕೊಂಡ್ರು, ಕಲ್ಯಾಣ ಕರ್ನಾಟಕದಿಂದ ನಾವೊಂದು ಪರಿಷತ್ತನ್ನ ಮಾಡ್ಕೊಂಡ್ವಿ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಒಟ್ಟು 7 ಪರಿಷತ್ತು ಮತ್ತು ಸಂಘಗಳು ಇಡೀ ಕರ್ನಾಟಕದಲ್ಲಿ ಉಟ್ಕೊಂಡ್ಬಿಟ್ರು. ಮತ್ತೆ ಈ ಒಂದು ಒಡಕಾದ ಮೇಲೆ ಸರ್ಕಾರ ನಾವು ಗಮನ ಸೆಳೆದಿವಿ. ಬೆಳಗಾವಿ ಒಂದು ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆದಾಗ ಅವ್ರು ಏನು ಹೇಳಿದ್ರು, ಹಿಂಗ ನೀವು ಒಬ್ಬೊಬ್ಬರು ಹೋದ್ರೆ ಕೆಲಸ ಆಗಿಲ್ಲ, ಎಲ್ಲರೂ ಒಟ್ಟುಗೂಡಿ ಬರಬೇಕು ಅಂತ ಹೇಳಿ ನಮಗೆ ಮತ್ತೆ ಕರೆಯನ್ನ ಕೊಟ್ಟಾಗ ನಾವು ಒಂದು ಒಕ್ಕೂಟ ಅಂತ ಮಾಡ್ಕೊಂಡ್ವಿ. ಎಲ್ಲಾ ಸಂಘ ಪರಿಷತ್ ಕರ್ನಾಟಕದ ಒಕ್ಕೂಟವನ್ನ ಮಾಡಿಕೊಂಡು ಅದ್ರ ಮೂಲಕವಾಗಿ ಒಂದು ದೊಡ್ಡ ಮಟ್ಟದ ಕೆಲಸವನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿವಿ. ಈಗ ಅದ್ರ ಫಲವಾಗಿ ಏನಾಗೈತೆ ಅಂತ ಕೇಳಿದ್ರೆ, ಸರ್ಕಾರ ಒಂದಿಷ್ಟು ಕಾಯಿಲೆಗಳನ್ನ ನೀವು ಗುಣಪಡಿಸಬಹುದು, ಅದಕ್ಕೆ ನಾವು ಒಂದಿಷ್ಟು ಸಮ್ಮತಿಯನ್ನು ಕೊಡ್ತೀವಿ, ಅನುಮತಿಯನ್ನು
ಕೊಡ್ತೀವಿ ಅಂತ ಒಂದು ಏನು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದೆ ಅನ್ನುವಂಥದ್ದು ನಮ್ಮ 20 ವರ್ಷದ ಪ್ರಯತ್ನದ ಫಲವಾಗಿ ಇವತ್ತು ಅದೊಂದು ದೊಡ್ಡ ಬಲ ಸಿಕ್ಕಂತ ನಮಗಾಗಿದೆ. ಅದರ ಬಗ್ಗೆ ಈಗಾಗಲೇ ಅಲ್ಲೆಲ್ಲಿ ಯಾವ ರೀತಿಯಾಗಿ ಅನುಮತಿ ತರಬೇಕು, ಅನುಮತಿ ಕೊಡಿಸ್ಬೇಕು, ಮತ್ತು ಯಾವ ರೀತಿಯಾಗಿ ಅದನ್ನು ನಾವು ಬೆಳೆಸಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಒಂದಿಷ್ಟು ಬೇಡಿಕೆಗಳು ಸರ್ಕಾರದ ಮುಂದೆ ನಮ್ಮ ವೈದ್ಯರಿಗೆ ಅನುಕೂಲವಾಗುವಂತೆ ಆಗ್ಲೇ ಅಪ್ಪುಗಳು ಹೇಳ್ತಾ ಇದ್ರು. ಎಷ್ಟು ಕಾಳಜಿ ಅವರಿಗೆ ಅಂತಂದ್ರೆ, ಅಪ್ಪುಗಳೇ ನೀವು ಏನಾರ ಮಾಡ್ರಿ, ಒಟ್ಟು ನಮ್ಮ ಪಾರಂಪರಿಕ ವೈದ್ಯರಿಗೆ ಬಲ ಬರಬೇಕು, ಅವರಿಗೆ ಬೆಲೆ ಬರಬೇಕು, ಆ ನಿಟ್ಟಿನ ನೀವು ಪ್ರಯತ್ನವನ್ನು ನೀವು ಮಾಡಬೇಕು ಅಂತ ಅಪ್ಪುಗಳು ನನಗೆ ಅಲ್ಲಿ ಕೂತ್ಕೊಂಡಲ್ಲೇ ಸಲಹೆಗಳನ್ನು ಕೊಡ್ತಾ ಇದ್ದೆ. ಹೆಂಗ್ ಬಲ ಮತ್ತು ಹೆಂಗ್ ಬೆಲೆ ಬರ್ತೈತಿ ಅಂತ ನಾನು ಗುರುಗಳ ಜೊತೆ ವಿಸ್ತೃತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ವೈದ್ಯರು ಇದ್ರಿ. ಅದಕ್ಕೆ ನಾವೊಂದಿಷ್ಟು ಸೂತ್ರಗಳನ್ನ ಹಾಕೊಂಡಿದ್ದೀವಿ. ಹೆಂಗೆ ನಾವು ನಮ್ಮ ಪಾರಂಪರಿಕ ವೈದ್ಯರನ್ನು ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಸಾಧ್ಯ, ಮತ್ತು ಪಾರಂಪರಿಕ ವೈದ್ಯ ಪದ್ಧತಿ ಖಾಯಂ ಆಗಿ ಇಲ್ಲಿ ಉಳಿಲಿಕ್ಕೆ ಏನೇನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನ ನಾವು ರೂಪಿಸಿಕೊಂಡಿದ್ದೀವಿ. ಆ ಯೋಜನೆಗಳ ಪೈಕಿ ಮೊದಲನೇದಾಗಿ ಸರ್ಕಾರ ನೀವು ವೈದ್ಯರಂತ ಗುರುತಿಸುವಂತ ಕೆಲಸ ಮಾಡ್ಬೇಕು. ಸರ್ಕಾರ ಅಂದ್ರೆ ನಮ್ಮನ್ನು ಬೆಂತಟ್ಟುವಂತ ಕೆಲಸ ಮಾಡಬೇಕು. ಅಲ್ಲಲ್ಲಿ ನಮ್ಮ ವೈದ್ಯರಿಗೆ ಒಂದಿಷ್ಟು ತೊಂದರೆಗಳು ಮಾಡ್ತಾ ಇರುವಂತ ಇಲಾಖೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿಲ್ಲ. ಅವರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇರುವಂತವ್ರು. ಅದೊಂದು ಪದ್ಧತಿ ಐತಿ, ಅದು ಈಗಿಂದಲ್ಲ. ಅವ್ರು ಯಾರು ಕೂಡ ನಕಲಿ ವೈದ್ಯರಲ್ಲ, ಕೊಟ್ಟಿ ವೈದ್ಯರಲ್ಲ, ಅವರೆಲ್ಲರೂ ಕೂಡ ಮೂಲ ಪಾರಂಪರಿಕ ವೈದ್ಯರು ಇದ್ದಾರೆ ಅಂತ ಹೇಳಿ ಸರ್ಕಾರ ನಮ್ಮನ್ನು ಗುರುತಿಸಿದಾಗ ಮಾತ್ರ ನಾವೇನಾದ್ರೂ ಒಂದಿಷ್ಟು ಇದರಲ್ಲಿ ಉಳಿದುಕೊಂಡು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಮಾನ್ಯತೆಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತದ್ದು. ಇವತ್ತು ನಮಗೆ ಒಂದು ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಒಂದು ಹೆಜ್ಜೆ ಇಡ್ಲಿಕ್ಕೆ ಸರ್ಕಾರ ಒಂದು ಸಹಕಾರವನ್ನು ಮಾಡಿದೆ ಅನ್ನುವಂಥ ಒಂದು ಶುಭ ಸುದ್ದಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ಆ ನಿಟ್ಟಿನ ಕೆಲಸ ಈ 2-3 ದಿನಗಳಲ್ಲಿನೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಮಿನಿಸ್ಟರ್ನ ಭೇಟಿಯಾಗಾಯಿತು. ಇವತ್ತು ನಿನ್ನೆ ಕಮಿಷನರ್ನ ಭೇಟಿ ಮಾಡಿಕೊಂಡು ಮುಂದೆ ಏನೇನು ಪ್ರಕ್ರಿಯೆಗಳಂತ ಕೇಳಲಿಕ್ಕೆ ಒಂದು ಚರ್ಚೆ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಾವು ಇನ್ನೊಂದಿಷ್ಟು ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಬಹಳ ಹಿರಿಯರು ನಮ್ಮ ಪಾರಂಪರಿಕ ವೈದ್ಯವನ್ನ ನಡೆಸಿಕೊಂಡು ಬಂದಿರುವಂತಹ ವೈದ್ಯರುಗಳು ಒಂದಿಷ್ಟು ಜನ ಕಷ್ಟದಲ್ಲಿದ್ದಾರೆ. ನಾವ್ಯಾರೂ ಕೂಡ ದುರಾಶೆಗೊಂಡಂಥವರಲ್ಲ, ಸ್ವಾರ್ಥಿಗಳಲ್ಲ. ನಮ್ಮ ಸೇವೆಯನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥ ಗಿಡಮೂಲಿಕೆಗಳನ್ನು ಬಳಸಿ ಗ್ರಾಮದಲ್ಲಿರುವಂಥ ರೋಗಿಗಳಿಗೆ ಕೊಡೋದ್ರ ಮೂಲಕ ಉಚಿತವಾಗಿ ಅವರನ್ನು ಉಳಿಸುವಂಥ ಕೆಲಸವನ್ನು ಮಾಡಿರುವಂಥ ನಮ್ಮ ಹಿರಿಯ ವೈದ್ಯರಿಗೆ ಈಗಾಗಲೇ ಸುಮಾರು ಜನ ವೈದ್ಯರು ವಯಸ್ಸಾಗಿದೆ. ಅವರಿಗೆ ಈಗಲಾದ್ರೂ ಸರ್ಕಾರ ಗೌರವವನ್ನು ಕೊಡಬೇಕು. ಹೆಂಗ್ ಕೊಡಬೇಕು ಅಂತ ಕೇಳಿದ್ರೆ, ಯಾವುದಾದ್ರೂ ತಾಲೂಕಾ, ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರಿಗೆ ಪ್ರಶಸ್ತಿ ಕೊಡೋದ್ರ ಮೂಲಕವಾಗಿ ಗೌರವವನ್ನು ಕೊಡಬೇಕು. ಎರಡನೇದಾಗಿ ಮಾಶಾಸನ ಕೊಡೋದ್ರ ಮೂಲಕವಾಗಿ ನಮ್ಮ ಪಾರಂಪರಿಕ ವೈದ್ಯರಿಗೆ ಗೌರವ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ನಮಗೆ. ಯೋಗ್ಯರಿಗೆ ಗುರುತಿಸಿ ಮಾಶಾಸನ ಕೊಡ್ರಿ ಮತ್ತು ಪ್ರಶಸ್ತಿಗಳನ್ನು ಕೊಡ್ರಿ ಅಂತ. ಅದಾದ ಮೇಲೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಸಮುದಾಯಗಳಿಗೆ ನೀವು ಸಮುದಾಯ ಭವನಗಳಂತ ಹ್ಯಾಕೆ ಕೊಡ್ತೀರೋ, ಹಂಗೆ ನಮ್ಮ ಪಾರಂಪರಿಕ ವೈದ್ಯರಿಗೂ ಕೂಡ ಒಂದು ವೈದ್ಯ ಭವನವಂತ ಕೊಡೋದ್ರ ಮೂಲಕ ಅವರು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ರಿ. ಯಾಕಂದ್ರೆ ನಾವು ಹಾಸ್ಪಿಟ್ಲ್ ಕಟ್ಕೊಂಡು ಮೋಸ ಮಾಡಕ್ಕೆ ನಾವು ತಯಾರಿಲ್ಲ, ಸಮಾಜವನ್ನು ಕೊಳ್ಳೆ ಹೊಡಿಲಿಕ್ಕೆ ನಾವು ತಯಾರಿಲ್ಲ. ಸಮಾಜ ಸೇವೆ ಮಾಡ್ಲಿಕ್ಕಿರೋದ್ರಿಂದ ಅಲ್ಲಲ್ಲಿ ಒಂದು ವೈದ್ಯ ಭವನವನ್ನು ಮಾಡಿಕೊಡೋದ್ರ ಮೂಲಕ ಸರ್ಕಾರ ಇಂಥ ವೈದ್ಯರ ಸೇವೆಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರಬೇಕು ಅಂತ ಅನ್ನುವಂಥದ್ದು ಒಂದು ಬೇಡಿಕೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಸರ್ಕಾರದ ಜಮೀನುಗಳು ಯಾರ್ಯಾರೋ ಅವುಗಳನ್ನು ಬಳಸ್ಕೊಳ್ತಿದ್ದಾರೆ, ಕಬಳಿಸ್ಕೊಳ್ತಿದ್ದಾರೆ, ಒತ್ತುವರಿ ಮಾಡಿಕೊಂಡು ಅಲ್ಲದ ಜಾಗವನ್ನ ಈಗ ಅದನ್ನ ಅಕ್ರಮ ಅಂತ ಮಾಡ್ಕೋತಾರೆ. ಸ್ವಲ್ಪ ದಿನ ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಟ್ಟು ಸಕ್ರಮ ಅಂತ ಮಾಡಿಸ್ಬಿಡ್ತದೆ. ಅಂತ ಸಾಕಷ್ಟು ಜಮೀನುಗಳಿದಾವಲ್ಲ, ಅವನ್ನ ಯಾರ್ಯಾರೋ ಒಬ್ಬರಿಗೆ ಕೊಡೋದು ಮೂಲಕ ನಮ್ಮ ಸರ್ಕಾರವನ್ನ ನೀವು ದಿವಾಳಿಗೆಡಬೇಡ್ರಿ. ಅಂಥದ್ದು ಯಾವ್ದಾದ್ರು ಜಾಗ ಇದ್ರೆ ಹೋಬಳಿಗೆ ಒಂದಿಷ್ಟು ಜಾಗ ಅಂತನೋ, ಗ್ರಾಮಕ್ಕೆ ಒಂದಿಷ್ಟು ಜಾಗ, 1-2 ಎಕರೆ ಜಾಗ ಅಂತ ಸರ್ಕಾರದ ಇತ್ತು ಅಂದ್ರೆ ಅಲ್ಲಿ ಒಂದು ಸಣ್ಣ ಸಂಘ ಮಾಡ್ರಿ. ನೀವು ವೈದ್ಯರು ಎಲ್ಲಾ ವೈದ್ಯರನ್ನು ಸೇರಿಸಿ ಆ ಸಂಘವನ್ನು ಮಾಡಿ ಅವರ ಸುಪರ್ದಿಗೆ ಆ ಜಾಗವನ್ನು ಕೊಡ್ರಿ. ಅಥವಾ 1-2 ಎಕರೆ ಜಾಗವನ್ನು ಕೊಡೋದ್ರ ಮೂಲಕ ಅಲ್ಲಿ ಒಂದು ಧನ್ವಂತರಿ ವನವನ್ನ ಬೆಳೆಸೋದ್ರ ಮೂಲಕ ನಮ್ಮ ಗಿಡಮೂಲಿಕೆಗಳನ್ನು ಉಳಿಸಿ ಬೆಳೆಸುವಂತ ಪ್ರಯತ್ನ ಆಗ್ತತಿ ಅನ್ನುವಂಥದ್ದು ಒಂದು ಬೇಡಿಕೆ ನಮ್ಮದು. ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಮಾಡಿಕೊಂಡು ಬರ್ತಾ ಇದೆ. ಸೊ ಇಂಥದ್ದೊಂದು ಸಂದರ್ಭದಲ್ಲಿ ಈ ಸಂಘಟನೆಗೆ ದೂರ ಇರುವಂತ ಒಂದಿಷ್ಟು ವೈದ್ಯರನ್ನ ಸೆಳೆಯುವಂತ ಕೆಲಸವೂ ಕೂಡ ಆಗಬೇಕಾಗಿರೋದು ಬಹಳ ಮುಖ್ಯ. ಅವ್ರಿಗೆ ಏನಾಗೈತಿ ಅಂತ ಕೇಳಿದ್ರೆ, ಇಷ್ಟು ವರ್ಷ ನಾವು ಕರದಲ್ಲೆಲ್ಲ ಹೋಗಿವಿ, ಸದಸ್ಯತ್ವವನ್ನು ತಗೊಂಡಿವಿ, ಕರದಾಗೆಲ್ಲ ಫೀಸ್ ಕೊಟ್ಟಿವಿ, ಆದ್ರೆ ನಮಗೇನ್ ಲಾಭ ಆಗೈತಿ ಅಂತ ಕೇಳುವಂಥವ್ರು ಸುಮಾರು ಜನ ವೈದ್ಯರು ಕೇಳಿ ಸಾಕಾಗಿ ದೂರ ಉಳಿದಾರ. ನಿಮ್ಮ ಹತ್ರ ಬಂದ್ರೆ ಏನೂ ಉಪಯೋಗ ಇಲ್ಲ ಅಂತ ಅನ್ಕೊಂಡು ಬಹಳ ಜನ ದೂರ ಉಳಿದಾರ. ಹೌದೇನ್ರಿ ವೈದ್ಯರೇ?
ಮತ್ತೆ ಅವರನ್ನ ಇಲ್ಲಪ್ಪ ಅದು ಕಾಲ ಹಂಗಿತ್ತು, ಅವಾಗ ಹಂಗಿತ್ತು, ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಮಾಡ್ಕೊಂಡು ಬಂದೀವಿ. ನಮ್ಮ 7 ಜಿಲ್ಲೆಗಳನ್ನ ನಾವು ಸಪರೇಟ್ ಮಾಡಿಕೊಂಡು ಅದ್ರ ಮೂಲಕ ನಮ್ಮ ವೈದ್ಯರನ್ನು ಸಂಘಟಿಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಮತ್ತೆ ಒಕ್ಕೂಟ ಅಂತ ಒಂದು ಮಾಡ್ಕೊಂಡು ಅದ್ರ ಮೂಲಕನೂ ಕೂಡ ಸರ್ಕಾರಕ್ಕೆ ಒತ್ತಾಯನ ಮಾಡುವಂತ ಕೆಲಸ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿ ಈಗ ನಾವು ವೈದ್ಯರಿಗೆ ಕರೆ ಕೊಟ್ಟಾಗ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಬಹಳ ಜನ ವೈದ್ಯರು ಏನೋ ಒಂದು ಕೆಲಸ ಆಗ್ತಿದೆ ಅಂತ ಅಂದುಕೊಂಡು ಆ ಭರವಸೆ ಮೇಲೆ ಮತ್ತೆ ಅಲ್ಲಲ್ಲಿ ನಮ್ಮ ಈ ಸಂಘಟನೆಗೆ ಸದಸ್ಯತ್ವವನ್ನು ತಗೊಳ್ಳಿಕ್ಕೆ ಬರ್ತಿದ್ದಾರೆ. ಹಂಗ ಬಂದಂಥವ್ರ ಪೈಕಿ ನಮ್ಮ ಯಡ್ರಾಮಿ ತಾಲೂಕಿನ ವೈದ್ಯರು. ನಾನು ಇದರಲ್ಲಿ ಸಹಜ ಎಲ್ಲ ಕಡೆನೂ ಇದು ಇರ್ತೈತಿ, ಒಂದಿಷ್ಟು ವೈಮನಸ್ಸು ಮನಸ್ತಾಪ ನಂದು ನಿಂದು ಅನ್ನುವಂಥದ್ದು ಬರೀ ಒಂದು ಕಡೆ ಅಲ್ಲ, ಇದು ಆ ವಿಶ್ವಸಂಸ್ಥೆಯಿಂದ ಹಿಡಿದು ಕುಟುಂಬದವರೆಗೂ ಇರುವಂಥದ್ದೇ ಇದು. ಹೌದೇನ್ರಿ? ತಾಳಿ ಕಟ್ಕೊಂಡಾಳ ಹೆಣ್ತಿ ಅಂತಂದ್ರೂ ನಿಂದೇನು ಅಂತ ಒಂದ್ಸಾರಿ ಅನ್ನಕ್ಕೆ ನಿಂದೇನು ಅಂತ ಗಂಡ ಇವ ಅನ್ನವ, ಹೊಟ್ಟೆ ಹುಟ್ಟದ ಮಕ್ಕಳು ಕೂಡ ಹೌದೇನಪ್ಪ, ಅವ್ರಿಗೋಸ್ಕರ ಆಸ್ತಿ ಮಾಡಿಟ್ಟಿರ್ತೀವಿ, ಅವ್ರಿಗೋಸ್ಕರ ಚಲೋ ಮನೆ ಕಟ್ಸಿಟ್ಟಿರ್ತೀವಿ, ಅವ್ರನ್ನ BA BCom ಮಾಡಿ ನೌಕರಿಗೆ ಹಚ್ಚಿರ್ತೀವಿ. ಕೊನೆಗೆ ಅವು ನಾವು ಕಟ್ಟೆ ಕೂತ್ಕೊಂಡ ಮೇಲೆ ಬಂದು ಏನಂತಾನ, ಏನ್ ದೊಡ್ಡದು ಮಾಡಿದಿ ನೀನು ಅಂತ ನಾವು ಅನ್ನಂಗಿಲ್ಲ. ಹಂಗ ಇವೆಲ್ಲವೂ ಇರ್ತಾವ. ಇದೆಲ್ಲದರ ಮಧ್ಯನೂ ಕೂಡ ನಾವು ಸುಧಾರಿಸಿಕೊಂಡು ಒಂದು ಮಹತ್ತರವಾಗಿರುವಂತ ಕೆಲಸಕ್ಕೆ ಹೆಜ್ಜೆ ಇಡಬೇಕಾಗೈತಿ. ಅದಕ್ಕೆ ನಮ್ಮ ಯಡ್ರಾಮಿನ ಎಲ್ಲ ಹಿರಿಯರು, ಗೌರವ ಅಧ್ಯಕ್ಷರು ನಮ್ಮ ಸಿಕಂದರ್ ವಿಠಲ್, ನಿಮ್ಮ ಹೆಸರು ಏನು ಹೇಳಿದ್ರಲ್ರಿ, ಶ್ರೀಶೈಲ್ ಅವರು, ನೀವೆಲ್ಲರೂ ಸೇರ್ಕೊಂಡು ಏನು ಕೆಲಸ ಮಾಡಿದ್ರಿ ಅಂದರೆ ಇದನ್ನು ಸುಮ್ಮನೆ ನಾವು ಮಾಡ್ಕೊಂಡ್ರೆ ಸರಿ ಹೋಗಂಗಿಲ್ಲ ಅಂತ ಅನ್ಕೊಂಡು ಈ ಎಲ್ಲ ಮುಖಂಡರನ್ನ ಕರೆದು ಅದ್ರ ಮೂಲಕ ಒಂದು ಸಭೆಯನ್ನು ಮಾಡಿ ನಮ್ಮ ಕಾರ್ಯ ಹಿಂಗೆ ನಡೆದತ್ತೆ ಅಂತ ಹೇಳಬೇಕು ಅಂಥೇಳಿ ನಮ್ಮನ್ನು ಕರ್ಕೊಂಡ್ಬಂದಿರಿ ನೀವು. ನಾನು ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ವಿಠಲ್ ಜಿ ಅವರು ಸಿಕಂದ್ರಿ ಬಂದಾಗ ನಾನು ಬೆಂಗಳೂರಿಗೆ ಹೋಗೋದೈತಿ, ಬೇರೆ ಕಾರ್ಯಕ್ರಮಗಳಿದ್ದಾವೆ, ನಾನು ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರಿಗೆ ಸಲಹೆ ಕೊಟ್ಟೆ. ಅವರು ಇಲ್ರಿ ಬುದ್ಧಿ, ನಾವು ಬರೀ ಹಿಂಗಾಗಿದ್ರೆ ನಿಮ್ಮನೇನು ಕರಿತಿರ್ಲಿಲ್ಲ, ನಾವು ಮಾಡ್ಕೊಂತಿದ್ವಿ. ಇಷ್ಟು ದೊಡ್ಡ ಜವಾಬ್ದಾರಿ ಇರುವಂಥವ್ರು ನಿಮ್ಮನ್ನ ಅಲ್ಲಿಗೆ ಹೆಂಗೆ ಕರೆಯಕ್ಕೆ ಸಾಧ್ಯ ಆಗ್ತಿತ್ತು, ನಮಗೆ ಹಂಗೆ ಆಗ್ತಿರ್ಲಿಲ್ಲ. ಯಾಕೆ ಕರೆಯಕತ್ತೀವಿ ಅಂತ ಕೇಳಿದ್ರೆ, ನಮ್ಮ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಪವಿತ್ರವಾದ ಪುಣ್ಯಕ್ಷೇತ್ರ ಐತಿ. ಆ ಪುಣ್ಯಕ್ಷೇತ್ರದ ಮಹಾತ್ಮರು ರುದ್ರಮುನಿ ಅಪ್ಪಗಳು ಅಂತವ್ರು ನಮ್ಮ ತಾಲೂಕಿನ ಜವಾಬ್ದಾರಿಯನ್ನು ಒಪ್ಕೊಳ್ಳೋಕೆ ಅವ್ರು ತಯಾರಾಗ್ಯಾರ. ನಾವು ಮಾಡಿ ಅವ್ರನ್ನ ಕರೆದ ಸರಿ ಇರಂಗಿಲ್ಲ, ನಿಮ್ಮಂಥವ್ರು ಒಬ್ಬರು ಬಂದ್ರೆ ಮಾತ್ರ ವೇದಿಕೆಗೆ ಬಲ ಬರ್ತೈತಿ, ನೀವು ಬರ್ರಿ ಅಂತ ಒತ್ತಾಯ ಮಾಡಿದಾಗ ನಾನು ನಿಜಕ್ಕೂ ಅಪ್ಪುಗಳು ಹೆಸರು ಕೇಳಿದ ಮೇಲೆ ತಕ್ಷಣನೇ ಒಪ್ಕೊಂಡೆ. ಏನ್ರಿ ವಿಠಲ್ ಜಿ ಅವರೇ, ನಾನು ಈ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಬರ್ತೀನಿ ಅಪ್ಪ, ಯಾಕಂದ್ರೆ ನಾನು ಬಹಳ ದಿನಗಳ ಹಿಂದೆ ಬಂದಿದ್ದೀನಿ ರೀ ಅಪ್ಪುಗಳು. ನಾನು ರೇಣುಕಾನಂದ ಸ್ವಾಮಿಗಳು, ಸಿದ್ಧಬಸವ ಸ್ವಾಮಿಗಳೆಲ್ಲ ಸೇರ್ಕೊಂಡು ಮಠಕ್ಕೆ ಬಂದಿದ್ವಿ. ಒಂದಿನ ಇದ್ದೀವಿ ರಾತ್ರಿ, ಒಂದಿನ ಇದ್ದೀವಿ ಇಲ್ಲಿ, ಅಂದರೆ ರಾತ್ರಿ ನಡೆದಿತ್ತದು ಊರು ಜಾತ್ರೆ ಕಾರ್ಯಕ್ರಮ. ಅಲ್ಲಿ ಭಾಗವಹಿಸಿ ಬಂದಿದ್ವಿ. ನನಗೆ ಮತ್ತೆ ಕಡ್ಕೊಳಕ್ಕೆ ಬರೋದು ಅಂದರೆ ನಿಜಕ್ಕೂ ನನಗೆ ಒಂದು ಪುಣ್ಯದ ಸಂದರ್ಭ ಅಂತ ಅನ್ನಿಸ್ತು. ಅದು ನಾಳೆ ಸಂಕ್ರಮಣದ ಮುಂದೆ ಕಡ್ಕೊಳಕ್ಕೆ ಹೋಗಿ ಬರ್ತೀನಿ ಅಂದರೆ ಪೀಡೆ ಎಲ್ಲ ಹೋಗ್ಬಿಡ್ತೇನೋ ಅನ್ನುವಂಥ ಒಂದು ಭಕ್ತಿಯೊಂದಿಗೆ ಕೂಡ ನಾನು ಇಲ್ಲಿಗೆ ಬಂದಿದ್ದು. ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಡಿವಾಳೇಶ್ವರರು ಈ ನಾಡಿನ ಅತ್ಯಂತ ಕಹಿ ಸತ್ಯವನ್ನ ಹೇಳಿ ಜನರಿಗೆ ಚಾಟಿಯೇಟು ಕೊಡೋದ್ರ ಮೂಲಕ ಜ್ಞಾನವನ್ನು ಮೂಡಿಸಿರುವಂಥ ದೊಡ್ಡ ಮಹಾತ್ಮ ಯಾರು ಅಂದರೆ ಕಡ್ಕೊಳ್ಳೋದು ಮಡಿವಾಳಪ್ಪನವರು. ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ನನಗೆ ಏನು ಅನಿಸ್ತಿತ್ತು ಅಂತ ಕೇಳಿದರೆ, ಅಪ್ಪುಗಳೇ, ಒಂದು 100 ಪೊಲೀಸ್ ಸ್ಟೇಷನ್ ಇರೋದು, 100 ಪೊಲೀಸ್ ಸ್ಟೇಷನ್ ಇದ್ದೇನು ಕೆಲಸ ಮಾಡುತ್ತಾವಲ್ಲ, ಒಂದು ಮಡಿವಾಳಪ್ಪನ ಮಠ 100 ಸ್ಟೇಷನ್ ಅಷ್ಟು ಕೆಲಸ ಮಾಡುವಷ್ಟು ಸಾಮರ್ಥ್ಯ ಇರ್ತದೆ. 10 ಕೋರ್ಟ್ಗಳು ಏನು ಕೆಲಸ ಮಾಡುತ್ತಾವಲ್ಲ, 10 ಕೋರ್ಟ್ ದಿನನಿತ್ಯ ಏನು ಕೆಲಸ ಮಾಡ್ತಾವಲ್ಲ, ಮಡಿವಾಳಪ್ಪನಂತ ಮಹಾತ್ಮನ ಮಠ ಅದು ಒಂದೇ 10 ಕೋರ್ಟ್ ಕೆಲಸ ಮಾಡಿದಷ್ಟು ಕೆಲಸ ಮಾಡುತ್ತದೆ. ಅಷ್ಟರ ಮಟ್ಟಿಗೆ ಮಠಗಳು ಕೆಲಸವನ್ನು ಮಾಡಲಿಕ್ಕೆ ಸಮರ್ಥವಿದಾವೆ. ಇದು ನಾನು ಸುಮ್ಮನೆ ಹೇಳ್ತಿರುವಂಥದ್ದಲ್ಲ. ಮನಸ್ಸಿನಲ್ಲಿ ಏನೇ ಕ್ಷೇಪಗಳಿರಲಿ, ಎಂಥದ್ದೇ ಗೊಂದಲಗಳಿರಲಿ, ಎಂಥದ್ದೇ ಅಧೀರ ಪರಿಸ್ಥಿತಿ ಬಂದಿರಲಿ, ಏನೇ ಅವಮಾನ ಆಗಿರಲಿ, ಇನ್ನೇನು ನಾನು ಸತ್ತು ಹೋಗ್ಬಿಡ್ಬೇಕು ಅಂತ ಬಂದಿರ್ತಾನೆ ಅವನಿಗೆ ಅನ್ಯಾಯ ಆಗಿ ಬಂದು ಗದ್ದಿಗೆ ಮುಂದೆ ಕುಂತ ಅಥವಾ ಮಹಾತ್ಮರ ಮುಂದೆ ಬಂದು ಕುಂತ್ರು ಸಾಕು ಅವನಿಗೆ ಅನ್ಸುತ್ತೆ, ಇಲ್ಲ ಜೀವನದ ಸಾರ್ಥಕತೆ ಆಗೋದು ಗುರುವಿನ ನೆನಪು ಮಾಡ್ಕೊಂಡು ಹೋಗ್ಬಿಡೋಣ, ಏನಾರ ಆಗ್ಲಿ ಅಂತ ಸಾಯುವ ಸಂದರ್ಭದಲ್ಲಿನೂ ಸಾವನ್ನು ಮರೆತು ಮತ್ತೆ ಬದುಕು ಕಟ್ಕೊಳಕ್ ಹೋಗ್ತಾನಲ್ಲ. ಮತ್ತೆ ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಬೇರೆ ಎಲ್ಲ ಐತಿ? ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಎಲ್ಲ ಐತಿ? ಇಲ್ಲ, ನಾನು ಹೆಂಡತಿ ಮಕ್ಕಳ ಜೊತೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಹೋಗ್ಬಿಡಮ್ಮ, ಸತ್ತೋಗ್ಬಿಡಮ್ಮ ಅಂತ ಬರ್ತಾನಲ್ಲವ, ಅವ ಬಂದು ಮಹಾತ್ಮನ ಮುಂದೆ ಕೂತ್ಕೊಳ್ತಾನಲ್ಲ. ಅವ್ರು ಹೇಳ್ತಾರ, ತಮ್ಮ ಇದ್ರಾಗ ಇದ್ದು ಜಯಿಸ್ಬೇಕಂತ ಹೇಳಿ ಒಂದು ಮಾತು ಹೇಳ್ತಾರಲ್ಲ,
ಆ ಒಂದು ಮಾತು ಆತನ ಇಡೀ ಕುಟುಂಬವನ್ನ ಡೈವರ್ಸಿಗೆ ಹೋಗುವಂಥದ್ದು, ಜಗಳ ಆಗುವಂಥದ್ದು, ಕೊಲೆ ಆಗುವಂಥದ್ದನ್ನ ತಡೆದು ಒಂದೇ ಒಂದು ಮಾತು ಅವರ ಬದುಕನ್ನು ಉದ್ಧರಿಸಿಬಿಡ್ತದೆ. ಅದಕ್ಕೆ ಮಠ ಅಂತ ಅನ್ನೋದು. ಮಠಕ್ಕೆ ಎಷ್ಟು ದೊಡ್ಡ ಶಕ್ತಿ ಅಂತ ಕೇಳಿದ್ರೆ, ನನಗೆ ಗೊತ್ತಿದ್ದಂಗೆ ಸುಮ್ಮನೆ ಮಠ ಅಂತ ನೆನಪು ಮಾಡಿದ್ರೆ ಸಾಕು, ಸುಮ್ಮನೆ ಮಹಾತ್ಮರ ಅವ್ರ ಹೆಸರನ್ನ ನೆನಪು ಮಾಡಿಕೊಂಡ್ರೆ ಸಾಕು, ಎಷ್ಟೋ ಬದುಕಿಗೆ ಅಳಾರ ಅನಿಸ್ತದೆ. ಅಲ್ಲಿ ಕುತ್ಕೊಂಡು ಸಾಹೇಬರು ಅಪ್ಪಗಳು ಯಾವುದೇ ಮೂಮೆಂಟ್ ಮಾಡಿದ್ರೆ ಸಾಕು, ಅವರು ಮಡಿವಾಳೇಶ್ವರ ಮಹಾರಾಜ್ ಕಿ ಜೈ ಅಂತೇಳಿ ಅಂತಿದ್ರಲ್ಲ, ಅದನ್ನ ಹೆಂಗೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರಂತಂದ್ರೆ, ಎಂಥದ್ದೇ ಸಂದರ್ಭ ಆಗಿರ್ಲಿ ಅವನ್ ನೆನಪು ಮಾಡ್ಕೊ ಸಾಕು. ಉಣುವಾಗ, ಉಡುವಾಗ, ಮಲಗುವಾಗ, ಹೋಗುವಾಗ, ಬರೆಯುವಾಗ, ಓದುವಾಗ, ಏನೇ ಕೆಲಸ ಮಾಡುವಾಗ, ಕೊಡುವಾಗ, ತಗೊಳ್ಳುವಾಗಲೂ ಕೂಡ ಕೇವಲ ಮಡಿವಾಳೇಶ್ವರನ ನೆನಪೊಂದೇ ಸಾಕು, ಬದುಕಿಗೆ ಸಾರ್ಥಕತೆ ಬರ್ತದೆ ಮತ್ತು ಅದೆಲ್ಲದೂ ಕೂಡ ಪರಿಪೂರ್ಣ ಆಗ್ತತಿ ಅನ್ನುವಂಥದ್ದು ಒಂದು ಭರವಸೆಯನ್ನ ನಮ್ಮ ಹಿರಿಯರು ಮೂಡಿಸ್ಕೊಂಡು ಬಂದಾರಲ್ಲ. ಸೊ ಅದಕ್ಕೆ ಭಕ್ತಿ ಅನ್ನೋದು. ಅಂಥದ್ದೊಂದು ಭಕ್ತಿಯ ಕಾರಣವಾಗಿ ಈ ನಾಡಿನಲ್ಲಿ ಅತ್ಯಂತ ಮಹತ್ತರವಾಗಿರುವಂಥ ಕೆಲಸವನ್ನು ಮಾಡಿದಂಥವ್ರು. ಮತ್ತೆ ಮಡಿವಾಳರು ಬರೀ ಭಕ್ತಿಯನ್ನಷ್ಟೇ ಕೊಡಲಿಲ್ಲ, ಈ ಸಮಾಜಕ್ಕೆ, ಈ ಜಗತ್ತಿಗೆ ದೊಡ್ಡ ಚಾಟಿ ಏಟನ್ನು ಕೊಟ್ಟರು. ಎಂಥ ಚಾಟಿ ಏಟು ಅಂತ ಕೇಳಿದ್ರೆ, ಮೌಢ್ಯದೊಂದಿಗೆ ಬದುಕು ಒಳ್ಳೆಯದಲ್ಲ. ಬದುಕಿ ಹೆಂಗಿರಬೇಕು ಅಂತ ಕೇಳಿದ್ರೆ, ಬದುಕು ಅತ್ಯಂತ ವೈಜ್ಞಾನಿಕವಾಗಿರಬೇಕು, ಪ್ರಗತಿಪರವಾಗಿರಬೇಕು, ಮತ್ತು ಅತ್ಯಂತ ಪ್ರಾಕೃತಿಕವಾಗಿರಬೇಕು, ಮತ್ತು ಬದುಕು ಅತ್ಯಂತ ಮೌಲ್ಯಯುತವಾಗಿರಬೇಕು. ಅಂಥ ಬದುಕು ಮಾತ್ರ ಶ್ರೇಷ್ಠ ಬದುಕು ಅಂತ ಅವರು ತಮ್ಮ ಪ್ರತಿ ಮಾತಿನಲ್ಲೂ ಕೂಡ, ತಮ್ಮ ತತ್ವಪದದ ಪ್ರತಿ ಹಂತದಲ್ಲೂ ಕೂಡ ಹೇಳಿಕೊಂಡು ಬರುವಂಥ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಮತ್ತೆ ಒಂದಿಷ್ಟು ಜನ ಈ ಸಮಾಜದಲ್ಲಿ ಗೊತ್ತಿದ್ದವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ತುಳಿದು ಆಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಇಂದಂತ ವರ್ಗಗಳು ಇದ್ದು, ಒಂದಿಷ್ಟು ಜನ ಸಬಲರಾದಂಥವ್ರು, ಅನುಕೂಲ ಸ್ಥಿತಿಯಲ್ಲಿರುವಂಥವ್ರು, ಅನುಕೂಲ ಇಲ್ಲದೆ ಇರುವಂಥವ್ರನ್ನ ಏನೋ ಒಂದಿಷ್ಟು ಆಸೆ ತೋರಿಸೋದ್ರ ಮೂಲಕವಾಗಿ ಅವರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಮೇಲೆ ಆಕ್ರಮಿಸುವಂತ ದೊಡ್ಡ ದೊಡ್ಡ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಆದ್ರೆ ಮಡಿವಾಳಪ್ಪನವ್ರಿಗೆ ಗೊತ್ತಾಯ್ತು, ಇದು ಹಿಂಗಾದ್ರೆ ಸರಿ ಹೋಗಂಗಿಲ್ಲ ಅಂತ ಅನ್ಕೊಂಡು, ತಮ್ಮ ನೀನ್ಯಾವಾಗ ಮೇಲಾದೋ ಅವನ್ಯಾವಾಗ ಸಣ್ಣವನಾದ, ಇಬ್ಬರು ದೇಹದಾಗಿರುವಂತ ರಕ್ತ ಒಂದೇ ಐತಲ್ಲ ಅನ್ಲಿಲ್ಲ ಮಡಿವಾಳಪ್ಪ. ಈ ಮಾತನ್ನ ಅನ್ಲಿಲ್ಲ. ಅವ ಯಾವಾಗ ದೊಡ್ಡವಾದ, ನೀನ್ ಯಾವಾಗ ಸಣ್ಣವನಾದ, ತಮ್ಮ ಇಬ್ಬರು ಮೈಯಾಗಿರುವಂತ ರಕ್ತ ಒಂದೇ ಐತಲ್ಲ ಅಂತ ಅನ್ನೋದ್ರ ಮೂಲಕ, ಇಬ್ರು ಉಣ್ಣೋದು ಅದೇ ಅನ್ನನೇ, ಇಬ್ರು ನಡೆದು ಹೋಗೋದು ಅದೇ ನೆಲನೇ, ಇಬ್ರು ಕುಡಿಯೋ ನೀರು ಅದೇ ಐತಿ, ಅದ ಹೆಂಗ ಸಾಧ್ಯ ಆಗತ್ತೆ, ನಿನ್ ಮೇಲೆ ಆ ಸಣ್ಣ ಹೆಂಗಾಗ್ತಾನಂತ ಕೇಳೋದ್ರ ಮೂಲಕವಾಗಿ, ಆ ರೀತಿ ನಡ್ಕೊಳ್ಳುವಂತ ಅಹಂಕಾರಕ್ಕೆ ಪಟ್ಟು ಕೊಡೋದ್ರ ಮೂಲಕವಾಗಿ ನಾಡಿನಲ್ಲಿ ಅತ್ಯಂತ ವಿನಯತನ ಕಲಿಸಿರುವಂತ ಪೂಜ್ಯರು ಮಡಿವಾಳೇಶ್ವರರು. ಇಂತೆಲ್ಲ ಮೌಢ್ಯಗಳನ್ನ ತೊಡೆದು ಉತ್ತಮ ಬದುಕಿಗೆ ಒಂದು ಸಹಕಾರ ಕೊಟ್ಟಂತ ಈ ಪುಣ್ಯಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಬರೋದೇ ಒಂದು ಭಾಗ್ಯ. ನಾನು ಕೇಳಿದ್ರೆ, ಕಲ್ಯಾಣ ಕರ್ನಾಟಕದೊಳಗೆ ಅತ್ಯಂತ ಅದ್ವಿತೀಯವಾಗಿರುವಂತ ಒಬ್ಬ ಕವಿ, ಒಬ್ಬ ಸಾಹಿತ್ಯಿಕ ಮತ್ತು ಒಬ್ಬ ಶ್ರೇಷ್ಠ ತತ್ವಪದಕಾರ ಯಾರಪ್ಪ ಅಂತಂದ್ರೆ ಕಡ್ಕೊಳ್ಳೋದು ಮಡಿವಾಳೇಶ್ವರರು. ನನಗೆ ಇದು ಹೆಂಗ್ ಪರಿಚಿತ ಆಯ್ತು ಅಂತಂದ್ರೆ, ಇದೇ ಊರಿನರಾಗಿರುವಂತ ಒಬ್ರು, ಅವ್ರ ಹೆಸರು ಟಿಪ್ಪು ಮುಂಚೆ, ಆಮೇಲೆ ಅವರು ಸಿದ್ದಬಸವ ಸ್ವಾಮಿಗಳಾದ್ರು. ಟಿಪ್ಪು ಸುಲ್ತಾನ ಇದೇ ಊರಿನವರು, ಸಿದ್ದಬಸವ ಸ್ವಾಮಿಗಳಾಗಿ ನನ್ನ ಸ್ನೇಹಿತ ಆತ, ಇದೇ ಊರಿನವ. ಆತ ಬಹಳ ಚಂದ ಕಡ್ಕೊಳ್ಳೋ ಮಡಿವಾಳಪ್ಪನವರ ತತ್ವ ಪದಗಳನ್ನ ಹಾಡ್ತಿದ್ದ ಎಲ್ಲ ವೇದಿಕೆಯಲ್ಲಿ ಹೋಗಿ. ಮತ್ತೆ ನಾವೆಲ್ಲರೂ ಕುತ್ಕೊಂಡು ಬಂದ್ರೆ ಅದೇ ಚರ್ಚೆ ನಡೀತಿತ್ತು. 12ನೇ ಶತಮಾನದ ಕಲ್ಯಾಣ ಶರಣರ ವಚನಗಳಿಗೆ ಸರಿದೂಗುವಂತೆ, ವಚನಗಳಷ್ಟೇ ಪ್ರಖರವಾಗಿ ಸಾಹಿತ್ಯವನ್ನು ಕೊಟ್ಟಂತವ್ರು ಮಡಿವಾಳೇಶ್ವರರು. ಅಂತ ಅದ್ಭುತವಾಗಿರುವಂತ ಸಾಹಿತ್ಯದ ಪರಿಚಯ ನನಗೆ ಅವಾಗ ಆಗ್ತಾ ಇತ್ತು. ಹೀಗಾಗಿ ನನಗೆ ಈ ಪುಣ್ಯಕ್ಷೇತ್ರದ ಮೇಲೆ ಒಂದಿಷ್ಟು ವಿಶೇಷ ಗೌರವ. ಮತ್ತೆ ಗುರುಗಳು ಅಲ್ಲೆಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ನಾವಿಬ್ರು ಸೇರ್ತಿದ್ವಿ ಅಂದ್ರೂ ಇಷ್ಟು ಪರಿಚಯ ಆಗಿರ್ಲಿಲ್ಲ. ಮಠಕ್ಕೆ ಬಂದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಅಪ್ಪಗಳು ಒಳ್ಳೆ ಹೃದಯವಂತರಿದ್ದಾರೆ, ಸಹೃದಯಗಳಿದ್ದಾರೆ. ಮತ್ತೆ ವಿಠಲ್ಜಿ ಅವರೇ, ಸಿಕಂದರ್ಜಿ ಅವರೇ, ನಿಜಕ್ಕೂ ಕೂಡ ನೀವು ಈ ಸಂದರ್ಭಕ್ಕೆ ಉತ್ತಮವಾಗಿರುವಂತ ಆಯ್ಕೆಯನ್ನೇ ಮಾಡಿದ್ದೀರಿ. ಅವರೊಬ್ಬರು ಅದಾರ ಅಂತಂದ್ರ ಇಡೀ ಯಡ್ರಾಮಿ ತಾಲೂಕಿನೇ ನಮ್ಮ ಜೊತೆಗೆ ಐತಿ ಅಂತ, ಅವರೊಬ್ಬರು ಅದಾರ ಅಂದ್ರೆ ಇಡೀ ಕಲಬುರಗಿ ಜಿಲ್ಲೆಯೇ ನಮ್ಮ ಜೊತೆಗೆ ಐತಿ ಅನ್ನೋಷ್ಟರ ಮಟ್ಟಿಗೆ ಅವರ ನ್ಯಾಯ ಒದಗಿಸ್ತಾರೆ ಅಂತ ಅನ್ನುವಂಥ ಭರವಸೆ ನಂದಾಗ್ಯದ. ಅಪ್ಪಗಳಿಗೆ ನಾವು ಈ ಆದೇಶ ಪತ್ರವನ್ನು ಕೊಡ್ತಾ ಇದ್ವಿ. ನನಗೆ ಅನಿಸ್ತಾ ಇತ್ತು, ಅವ್ರಿಗೇನು ಆದೇಶ ಅಂತ. ಅವರೇ ಆದೇಶ ಮಾಡುವಂಥವ್ರು ಇರಬೇಕಾದ್ರೆ ನಾವು ಅವ್ರಿಗೇನು ಆದೇಶ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಅವರ ಆದೇಶದಂತೆ ನಾವೆಲ್ಲರೂ ಕೂಡ ನಡಿಬೇಕಾಗಿತ್ತು. ಅಂತ ವಿಶೇಷವಾಗಿರುವಂಥ ಪೂಜ್ಯರು ನಮ್ಮ ಇವತ್ತು ಪಾರಂಪರಿಕ ವೈದ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ನಾನು ಒಂದಿಷ್ಟು ವರ್ಷ ಇಲ್ಲಿ ಏನೋ ಇವರಿಗೆ ಒಂದಿಷ್ಟು ಒಳ್ಳೇದಾಗಲಿ ಅಂತ ಬಂದಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಅವರು ತಮ್ಮ ಗೌರವಾಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದಾರೆ.
ಆದರೆ ನಾನು ನಿಮ್ಮ ಮೇಲೆ ದೊಡ್ಡ ಸ್ಥಾನದಲ್ಲಿ ಇದ್ದೀನಿ ಅಂತ ನನಗೇನು ದೊಡ್ಡ ಅಹಂಕಾರ ಇಲ್ಲ. ನೀವು ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ. ಆದರೆ ನೀವು ಇದನ್ನು ಕಟ್ಟಿಕೊಡೋದ್ರ ಮೂಲಕ ನಮ್ಮ ವೈದ್ಯರಿಗೆ ನನ್ನ ಜೊತೆ ಕೈ ಜೋಡಿಸ್ತಿದ್ದೀರಲ್ಲ ಅಂತ ಅನ್ನೋದೇ ನಿಜಕ್ಕೂ ನನಗೊಂದು ದೊಡ್ಡ ಬಲ ಇದೆ. ಅವ್ರು ಅದಾರಂದ್ರೆ ನನಗೊಂದು ದೊಡ್ಡ ಶಕ್ತಿನೇ. ನಾನು ಈ ಮೂಲಕ ನಮ್ಮ ವೈದ್ಯರಿಗೆ ಏನು ಕರೆ ಕೊಡ್ತೀನಿ ಅಂತಂದರೆ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ತಾಲೂಕಿನ ಘಟಕಗಳೆಲ್ಲರೂ ಕೂಡ ಒಬ್ಬ ಮಠಾಧೀಶನನ್ನ, ಒಬ್ಬ ಸಮರ್ಥ ಮೌಲ್ವಿಯನ್ನ ನೀವು ನಿಮ್ಮ ಸಂಘಟನೆಗೆ ತಂದುಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಯಾಕೆ ಅಂತಂದ್ರೆ ಅವರು ಕೊಡುವಂಥ ಬಲ ಐತಲ್ಲ, ಅದು 100 ಆನೆಗೂ ಬಲನೇ. ನಾವು 10 ಜನ ವೈದ್ಯರು ಹೋಗೋದು, ಅಪ್ಪಗಳು ಒಬ್ಬರೇ ಅಲ್ಲಿ ಬಂದು ಕುತ್ಕೊಳ್ಳೋದು ಸಮ ಆಗ್ತದೆ. ಅದಕ್ಕೆ ಹಾಗೆ ಗುರುಗಳನ್ನ ನಾವು ತಾಲೂಕು ಅಧ್ಯಕ್ಷರನ್ನ, ಗೌರವಾಧ್ಯಕ್ಷರನ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮ ಪರಿಷತ್ತಿಗೆ ಒಂದು ದೊಡ್ಡ ಬಲವನ್ನು ತಂದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಯಡ್ರಾಮಿ ಅವರು ನಿಜಕ್ಕೂ ಕೂಡ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ನಮ್ಮ ನಿಕಟಪೂರ್ವ ಗೌರವಾಧ್ಯಕ್ಷರಾಗಿರುವಂಥ ಇವರು ಶ್ರೀಶೈಲ್ ಸಾವು ಅವರು, ವಿಠಲ್ಜಿ ಅವರು. ನಾನು ವಿಠಲ್ಜಿ ಅವ್ರ ಬಗ್ಗೆ 2 ಮಾತು ಮಾತಾಡಲೇಬೇಕು. ಹಿರಿಯರಿಗೊಂದ್ಸರಿ ಚಪ್ಪಾಳೆ ಹೊಡೀರಿ ನೀವು. ಭಾಳ ದೊಡ್ಡ ನೀವು ಇದ್ರಲ್ಲಿ ಇರ್ಬೇಕು. ಮತ್ತೆ ಅವ್ರ ಜೊತೆಗೆ ನೀವು ಇದ್ರನೇ ಇದು ಸರಿ ಹೋಗೋದು. ಒಳ್ಳೆ ಮಾತು ನೋಡ್ರಿ. ಇದು ಭಾಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ವಿಠಲ್ಜಿ ಅವರು ಬೆಳಗಾವಕ್ಕೆ ಅವರು ಈ ಒಂದು ತಾಲೂಕಿನ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿದ್ರು. ಒಂದು ರಿಜಿಸ್ಟರ್ ತೊಗೊಂಡ್ಬಂದಿದ್ರು. ಅವರು ನನ್ನ ಹತ್ರ ಬಂದು ತೋರಿಸಿದ್ರು. ನನಗೆ ಇಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕದ್ದು ನಾವು ಮಾಡ್ಲಿಕ್ಕಾಗಲಿಲ್ಲ, ಒಕ್ಕೂಟದ್ದು ಕೂಡ ನಾವು ಮಾಡ್ಲಿಕ್ಕಾಗಲಿಲ್ಲ. ಮತ್ತೆ ನಾವು ಈ ಡಾಕ್ಯುಮೆಂಟೇಶನ್ಗೋಸ್ಕರವಾಗಿಯೇ ದೊಡ್ಡ ಪರಿಷತ್ನಿಂದ ಹೊರಗೆ ಬಂದಿರುವಂಥದ್ದು. ಯಾಕಂದರೆ ಡಾಕ್ಯುಮೆಂಟೇಶನ್ ಒಂದು ಸರಿಯಾಗಿಲ್ಲ, ಒಂದು ಪತ್ರನೂ ಕೂಡ ನಮ್ಮ ಮೂಲದವರು ಹಿರಿಯರು ನಮ್ಗೆ ಕೊಡ್ತಿರ್ಲಿಲ್ಲ. ಹಿಂಗೆ ಏನೇನೈತಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಹೀಗಾಗಿ ನಮಗೆ ಗೊಂದಲ ಆಗ್ತಿತ್ತು. ಅಂಥದ್ದೊಂದು ಸಂದರ್ಭದಲ್ಲಿ ಯಡ್ರಾಮಿಯವರು ಉತ್ತಮವಾಗಿರುವಂಥ ಒಂದು ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ರು. ಹೆಂಗೆ ಮಾಡಿದ್ರಿ ಅಂತ ಕೇಳಿದರೆ, ಆ ಪುಣ್ಯಾತ್ಮ ಅವಾಗಲೇ BA ಓದಿದ್ನಂಥದ್ದು. ಏನ್ರಿ? ಅಷ್ಟು ಆ ಕಾಲಘಟ್ಟದಲ್ಲೇ ಒಬ್ಬ ಒಳ್ಳೆ ಸುಶಿಕ್ಷಿತನಾಗಿ ಇದ್ದು, ಇವತ್ತು ನನ್ನಿಂದ ಏನಾದರೂ ಒಂದು ಕೆಲಸ ಆದರೆ ಒಳ್ಳೇದಾಗ್ತದೆ ಅಂದ್ಕೊಂಡು ಈ ಪಾರಂಪರಿಕ ವೈದ್ಯ ಪರಿಷತ್ನೊಳಗ ಅವ್ರು ಬಂದ್ರು. ಈಗ ಬಂದು ಏನು ಮಾಡಿದ್ರು ಅಂತಂದರೆ, ಉತ್ತಮವಾಗಿರುವಂಥ ರಿಜಿಸ್ಟ್ರೇಷನ್ ಮಾಡಿದರು. ನನಗೆ ಇದು ನಿಜಕ್ಕೂ ಭಾಳ ಸಮಾಧಾನ ಮತ್ತು ಸಂತೋಷವನ್ನು ಕೊಡ್ತು. ಈ ರೀತಿಯಾಗಿ ಒಬ್ಬ ವೈದ್ಯನನ್ನು ಸ್ಥಾನ ಗುರುಸೋದು, ಫೋನ್ ನಂಬರ್ ಬರೆಯೋದು, ಮತ್ತು ಆತನ ಅಡ್ರೆಸ್ಸನ್ನು ಗುರುಸೋದು, ಆತನ ಫೋಟೋವನ್ನು ಹಾಕ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೈತಲ್ಲ, ಈ ಮಾದರಿಯಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕು ಮತ್ತು ಜಿಲ್ಲಾದ ರಿಜಿಸ್ಟ್ರೇಷನ್ ಆಗಬೇಕು ಅಂತ ನಾನು ಬೆಳಗಾವಿಯಲ್ಲಿ ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ ಕೂಡ ಈಗೆಲ್ಲ ತಾಲೂಕು ಮತ್ತು ಜಿಲ್ಲಾದಲ್ಲಿ ನಡೀತಾ ಇದೆ. ಹಾಗೆ ಮಾದರಿಯಾಗಿ ಯಡ್ರಾಮಿಯ ವಿಠಲ್ ಅವರು ದೊಡ್ಡ ಪ್ರಮಾಣದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಒಂದ್ಸರಿ ತಾವೆಲ್ಲರೂ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಮತ್ತು ನಮ್ಮ ಸಿಕಂದ್ರ ಅವರು ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇದೊಂದು ಸೇವೆ ಅಂತ ಅನ್ಕೊಂಡು ತನ್ನ ಇಡೀ ಟೀಮನ್ನು ಕರ್ಕೊಂಡು, ಮತ್ತು ನನಗೆ ಇವರಿಬ್ಬರ ಹೆಸರು ಪರಿಚಯ ಐತಿ, 3ನೇದರ ಹೆಸರು ಪರಿಚಯ ಐತಿ ಅಂತ ನೀವು ಉಳಿದರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಿಮಗೊಂದಿಷ್ಟು ಒಡನಾಟ ಆದರೆ ನಿಮ್ಮ ಹೆಸರನ್ನು ಕೂಡ ನಾನು ಕರಿತೀನಿ. ಆದರೆ ಒಡನಾಟ ಇಲ್ಲ, ಹೆಸರು ಪರಿಚಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹೆಸರು ಕರೀಲಿಕ್ಕಾಗಿಲ್ಲ. ಒಟ್ಟಾರೆಯಾಗಿ ಯಡ್ರಾಮ್ ತಾಲೂಕಿನ ಪ್ರತಿಯೊಬ್ಬ ವೈದ್ಯರು ಕೂಡ ಈ ಒಂದು ಕಾರ್ಯವನ್ನು ನೀವು ನಿಜಕ್ಕೂ ಕೂಡ ಮನಸಾಪೂರ್ವಕವಾಗಿ ಮಾಡಿದ್ದು ನನಗಂತೂ ಬಹಳ ಸಂಭ್ರಮ ತಂದದ. ಈ ಸಂಭ್ರಮದ ಮಧ್ಯದಲ್ಲಿ ಒಂದು ಮಾತು ನಂದು ಏನಪ್ಪ ಅಂತ ಕೇಳಿದರೆ, ಇಲ್ಲಿ ಯಾವುದೇ ಪಕ್ಷವನ್ನು ತಗೊಂಡು ಬರಬೇಡ್ರಿ. ಈ ಪಾರಂಪರಿಕ ನಮ್ಮ ವೈದ್ಯ ಪರಿಷತ್ ಏನಪ್ಪ ಅಂದ್ರೆ ನಿವ್ವಳವಾಗಿರುವಂತ ಕೇವಲ ವೈದ್ಯರ ಪರಿಷತ್ ಅಷ್ಟೇ. ಇಲ್ಲಿ ಯಾವುದೇ ಜಾತಿಯ ಪರಿಷತ್ತಲ್ಲ, ಯಾವುದೇ ಕುಲ ಗೋತ್ರದ ಪರಿಷತ್ತಲ್ಲ, ಯಾವುದೇ ಧರ್ಮದ ಪರಿಷತ್ತಲ್ಲ, ಯಾವುದೇ ಪಕ್ಷದ ಪರಿಷತ್ತು ಅಲ್ಲ, ಕೇವಲ ವೈದ್ಯರ ಪರಿಷತ್ತು ಒಂದೇ ಅನ್ನುವಂಥದ್ದನ್ನ ನಾವಿಲ್ಲಿ ಮನದಟ್ಟು ಮಾಡಿಕೊಂಡು ಆ ಮೂಲಕವಾಗಿ ಇದನ್ನ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಈ ಯಡ್ರಾಮಿ ತಾಲೂಕಿನ ಆದಿಯಾಗಿ ಎಲ್ಲ ತಾಲೂಕಿನ ಜಿಲ್ಲದ ಎಲ್ಲ ವೈದ್ಯರಿಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥದ್ದೊಂದು ವಿಶೇಷವಾಗಿ ನೋಡ್ರಿ ಅವ್ರು ಇನ್ನೊಂದು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಎಲ್ಲ ಪೇಪರ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಪಾರಂಪರಿಕ ವೈದ್ಯ ಪರಿಷತ್ತಿಂದ ಏನೇನು ಕಾರ್ಯಕ್ರಮ ಆಯ್ತು, ಎಲ್ಲೆಲ್ಲಿ ಕಾರ್ಯಕ್ರಮ ಆಯ್ತು, ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ಪತ್ರಿಕೆಯಲ್ಲಿ ಬರುತ್ತಲ್ಲ, ಆ ಪತ್ರಿಕೆ ಕಟ್ಟು ಮಾಡ್ಕೊಂಡು ಬಂದು ಈ ರಿಜಿಸ್ಟರ್ನಲ್ಲಿ ಜೋಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದೇ ಡಾಕ್ಯುಮೆಂಟೇಶನ್ ಅಂದ್ರೆ ನಾವೇನಾದ್ರೂ ಸರ್ಕಾರಕ್ಕೆ
ಅವ್ರು ನಮ್ಮನ್ನು ಕೇಳೋದೇನಂದ್ರೆ ಇದನ್ನೇ ಕೇಳ್ತಾರೆ. ಇದನ್ನು ಕೊಟ್ಟರೆ ಸರ್ಕಾರದಿಂದ ಸುಲಭವಾಗಿ ನಮಗೆ ಏನು ಸಿಗಬೇಕು ಅದು ಸಿಗ್ತದೆ. ಹಾಗೆ ಯಡ್ರಾಮಿಯವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ. ಇದು ಹೀಗೆ ನಿರಂತರವಾಗಿ ನಡೀಲಿ ಅಂತ ಮಾತನಾಡ್ತಾ ಇಂಥದ್ದೊಂದು ಸಂದರ್ಭಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೀನಿ. ನನಗೆ ಬಹಳ ಖುಷಿ ಇದೆ. ಈ ಸಂದರ್ಭ ನಿಜಕ್ಕೂ ಬೇಕಾಗಿತ್ತು ಅಂತ ಮಾತನಾಡ್ತಾ ಇನ್ನು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಈ ವೇದಿಕೆ, ಇವತ್ತಿನ ಈ ಒಂದು ಸಂದರ್ಭ ನಮ್ಮ ಪಾರಂಪರಿಕ ವೈದ್ಯರಿಗೆ ಒಳ್ಳೆಯದಾಗಲಿಕ್ಕೆ ಒಂದು ಮುನ್ನುಡಿ ಆಗಲಿ ಅಂತ ಈ ಸಂದರ್ಭಕ್ಕೆ ನಾನು ಮಾತನಾಡ್ತಾ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಇನ್ನೂ ವಿಷಯ ಇದ್ದಾಗಲೂ ಸದ್ಯಕ್ಕೆ ಸಾಕು ಅನ್ಕೊಳ್ತೇನೆ. ದೂರದಿಂದ ಬಂದಿದ್ದೀನಿ ನಾನು, ಮತ್ತೆ ಮಠ ಮುಟ್ಟಬೇಕಾಗಿದೆ, ಮಧ್ಯದಲ್ಲಿ ಒಂದಿಷ್ಟು ಭಕ್ತರ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ವಿಷಯಗಳನ್ನು ತೆಗೆದುಕೊಳ್ಳದೇನೆ ಈ ವೇದಿಕೆಯಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ಪೂಜ್ಯರಿಗೆ ವಂದಿಸಿ ನಾನು ಮಾತನ್ನು ಪೂರೈಸ್ತೇನೆ. ತಮ್ಮೆಲ್ಲರಿಗೂ ಶರಣು ಮಾಡ್ತೀವಿ. ಇಲ್ಲಿವರೆಗೂ ಈ ಒಂದು ಪಾರಂಪರಿಕ ವೈದ್ಯರಿಗೆ ಆಶೀರ್ವಚನವನ್ನು ನೀಡಿರುವಂಥ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿರುವಂಥ ಬಸವಪ್ರಸಾದ ಮಹಾಸ್ವಾಮಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ